ನಮಸ್ಕಾರ ಸ್ನೇಹಿತರೆ, ನಾನು ಸಂಪತ್ ಕುಮಾರ್ ದೇಸಾಯಿ, ಕರ್ನಾಟಕ ವಿಜಯ ಸೇನೆ ಬೆಳಗಾವಿ ಜಿಲ್ಲಾ ಯುವ ಘಟಕ ಅಧ್ಯಕ್ಷ. ಏನಪ್ಪ ಈ ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂತಂದ್ರೆ, ನಮ್ಮ ಪಾಡಿಗೆ ನಾವು ಕನ್ನಡ ಕೆಲಸನ ಮಾಡ್ಕೊತ ನಾವು ಬಂದ್ವಿ ಅಂತಂದ್ರೆ, ಇಲ್ಲಿ ಕೆಲವೊಂದಷ್ಟು ಮರಾಠ ಪೇಜ್ಗಳು ಅದಾವ. ಅದರ ಹಿಂದೆ ಯಾರಿದಾರ ಅನ್ನೋದು ನಮ್ಗೆ ಗೊತ್ತಿಲ್ಲ. ಒಂದು ರಾಯಲ್ ಬೆಳಗಾವ್ಕರ್, ಅದು ಏನೋ ಈಗ ಬಂದಾಗೈತೆ ಅಂತ ಹೇಳತ್ತಾರ. ಮತ್ತು ಇನ್ನೊಂದು ಅವರು ದ ಬೆಳಗಾವ್ ಮರಾಠ ಪೇಜ್ ಅಂತ ಐತಿ. ಇದ್ರೊಳಗೆ ಏನು ಮಾಡಾಕತ್ತಾರಪ್ಪ ಅಂತಂತಂದ್ರೆ, ನಮ್ಮ ಫೋಟೋಗಳನ್ನ ಹಾಕಿ ತಾಯಿ ನಿಂದನೆ ಮಾಡೋದು, ಮತ್ತು ನಮ್ಮನ್ನಷ್ಟ ಅಲ್ದ ಕನ್ನಡ ಪರ ಹೋರಾಟಗಾರನ್ನ ಕನ್ನಡವನ್ನು ಟಾಯ್ಲೆಟ್ಗೆ ಹೋಲಿಸೋದು, ಕನ್ನಡ ಬಾವುಟನ ಟಾಯ್ಲೆಟ್ ಪೇಪರ್ಗೆ ಹೋಲಿಸೋದು ಅಂತ ಪೋಸ್ಟ್ಗಳನ್ನ ಹಾಕತ್ತಾರ. ಇನ್ನೊಂದೇನಪ್ಪ ಅಂದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಮರಾಠಿ ಭಾಷೆ ಒಳಗೆ ಯಾವ್ಯಾವುದೋ ಥರಗಳು ಬೇಗಳಗಳು ಬೈದಿದ್ದಾರೆ. ಅದಕ್ಕೆ ನಾವು ಪೊಲೀಸರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂತಂದ್ರೆ, ಯಾವುದೋ ಒಂದು ಗಡಿ ವಿವಾದ ನಡೆದಾಗ ಏನೋ ಒಂದು ಕನ್ನಡ ಪೇಜ್ಗಳು ಪೋಸ್ಟ್ ಹಾಕಿದ್ರಂತಂದ್ರೆ, ಆಗಿಂದಾಗ ರಾತ್ರಿ 12 ಆಗಿಲ್ಲ ಅವ್ರ ಮನೆಗಳಿಗೆ ಹೋಗುತ್ತೀರಿ, ಅವ್ರ ಫೋನ್ ಹಚ್ಚಿಗೆ ಪೋಸ್ಟ್ಗಳು ಡಿಲೀಟ್ ಮಾಡ್ತೀರಿ. ಯಾಕೆ ಸರ್, ಇವರು ಕನ್ನಡ ವಿರೋಧಿ ಪೋಸ್ಟ್ಗಳು ನಿಮ್ಗೆ ಕಾಣಕತ್ತಿಲ್ವು? ಆದರೆ ನಾವು ಕಂಪ್ಲೇಂಟ್ ಕೊಟ್ಟ ಮ್ಯಾಗನ ನೀವು ಇದನ್ನು ಆ್ಯಕ್ಷನ್ ತೊಗೋತೀರೋ ಅದನ್ನು ಹೇಳ್ರಿ, ಅದನ್ನು ಕೊಡ್ತೀವಿ. ಇಲ್ಲ ಇಲ್ಲಿ ಇವರು ಮೊನ್ನೆ ಒಬ್ರು ಯಾರೋ ರಮಾಕಾಂತ್ ಕೊಂಡಸ್ಕೊರಣ್ಣ ಅವರು ಕನ್ನಡಿಗರು ಗುಂಡಾವರ್ತನೆ ಮಾಡಕತ್ತಾರ ಅಂತೆಲ್ಲ ಮಾತಾಡಿದರು. ನೋಡ್ರಿ ಸ್ವಾಮಿ, ನೀವು ಅರ್ಥ ಮಾಡ್ಕೊರಿ, ಕನ್ನಡಿಗರು ಇನ್ನೂ ಮಟ್ಟ ಶಾಂತ ಸ್ವಭಾವದಿಂದ ಹೋರಾಟ ಮಾಡಕತ್ತಾರ. ಅಕಸ್ಮಾತ್ ಇದ್ರಾಗ ಒಬ್ಬ ಕನ್ನಡಿಗರು ಯಾರು ಗುಂಡಾಗಳಾಗಿ ಕರೆನೇ ನಿಂತಾರಪ್ಪ ಅಂತಂದ್ರೆ, ಬೆಳಗಾವಿರುವಂಥ MS ಅವ್ರು ಯಾರು ಬೆಳಗಾವಿ ಇರಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಗಂಟು ಮುಟ್ಟೆ ಕಟ್ಕೊಂಡು ನಿಮ್ಮ ಊರಿಗೆ ಹೋಗ್ಬೇಕಾಕೈತಿ. ಮಾತಾಡಬೇಕಾದ್ರೆ ಕನ್ನಡಿಗರ ಬಗ್ಗೆ ನಾಲಿಗೆ ಮೇಲೆ ಹಿಡಿತಾ ಇರಲಿ. ನಿಮ್ಮ ಮ್ಯಾಗ ಮೊದಲು ಕನ್ನಡಿಗರು ಅಪಾರವಾದ ಗೌರವ ಇಟ್ಕೊಂಡಿದ್ರು, ಹಿಂದುತ್ವ ಹೋರಾಟ ಮಾಡ್ತಿದ್ರು ಅಂತೇಳಿ. ಆದರೆ ನೀವು ಕಡೆ ಟೈಮ್ನಾಗ ಹಿಂದುತ್ವ ಅಂತ ಚುನಾವಣೆಗೆ ನಿಲ್ತೀರಪ್ಪ ಅಂತಂದ್ರೆ ಕನ್ನಡಿಗರು ನಿಮ್ಮ ನೆತ್ತಿ ಹಿಡಿತಿರು. ಆದರೆ ನೀವು ಒಂದು 4 ದುಡ್ಡಿನ ಆಸೆಗೆ ಏನು ಮಾಡಿರಿ, ನಾಡದ್ರೋಹಿಗಳಿಗೆ ಬೆಂಬಲ ಕೊಟ್ಟಾಸ ನಿಮ್ಮ ಅಸ್ತಿತ್ವವನ್ನು ನೀವು ಕಳ್ಕೊಂಡಿದ್ದೀರಿ. ಕನ್ನಡಿಗರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಯಾವುದೇ ಅರ್ಹತೆಯೂ ಇಲ್ಲ. ನೀವು ಇರುವಂಥ ಸ್ಥಾನಕ್ಕೆ ನೀವು ನಾಲಾಯಕ್ಕಿದ್ದೀರಿ. ಇನ್ನು ಮುಂದೆ ಕನ್ನಡಿಗರ ಬಗ್ಗೆ ಮಾತಾಡ್ಬೇಕಂದ್ರೆ ಎಚ್ಚರಿರಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.